ನಿನಗಾಗಿ ಭಾಗ 39. ದಮಯಂತಿ ವಿಕ್ರಮ್ನನ್ನು ತುಂಬ ಗಟ್ಟಿಯಾಗಿ ತಬ್ಬಿಕೊಂಡಿರುತ್ತಾಳೆ. ಅವನು ಕೂಡ ಅವಳನ್ನು ಸಮಾಧಾನ ಮಾಡುತ್ತಿರುತ್ತಾನೆ. ನಾನು ಬಂದು ಆಯ್ತಲ್ಲ, ಇನ್ನು ನಿನಗೆ ಏನು ಕಷ್ಟ ಆಗುವುದಿಲ್ಲ, ಆರಾಮವಾಗಿ ಇರು ಅಂತ. ಸ್ವಲ್ಪ ಹೊತ್ತು ಇಬ್ಬರು ಕೂಡ ಅದೇ ಪೊಸಿಷನ್ನಲ್ಲಿ ಇರುತ್ತಾರೆ. ಮೊದಲು ಅವಳ ಉಸಿರು ತುಂಬ ಜಾಸ್ತಿ ಇತ್ತು, ಅವಳ ಎದೆಬಡಿತ ಕೂಡ ತುಂಬ ಜಾಸ್ತಿ ಆಗಿತ್ತು. ಆದರೆ ಅವನನ್ನು ತಬ್ಬಿಕೊಂಡ ಮೇಲೆ ಅವಳ ಎದೆಬಡಿತ ಮತ್ತು ಉಸಿರಾಟ ಸರಿ ಆಗಿದೆ. ಅವಳು ತುಂಬ ಭಯಪಟ್ಟಿದ್ದಳು ಅಂತ ಅನಿಸುತ್ತದೆ. ನಾನು ಇಲ್ಲದಿದ್ದರೆ ಪಾಪ ಎಷ್ಟು ಕಷ್ಟ ಆಗುತ್ತಿತ್ತು, ಎಷ್ಟು ನೋವನ್ನು ಅನುಭವಿಸುತ್ತಿದ್ದಳು ಅಂತ ಅವಳ ಮೇಲೆ ಸಿಂಪತಿ ಬರುತ್ತದೆ. ಒಂದು ಸಲ ಇದೇ ವಿಕ್ರಮ್ ಅವಳಿಗೆ ತುಂಬ ಕಷ್ಟ ಕೊಡುತ್ತಿದ್ದ. ಆದರೆ ಈಗ ಅವಳ ಒಂದೇ ಒಂದು ಕೂದಲಿಗೂ ಕೂಡ ನೋವಾದರೆ ಅವನಿಗೆ ಕಷ್ಟವಾಗುತ್ತದೆ. ಮನುಷ್ಯನನ್ನು ಪ್ರೀತಿ ಎಷ್ಟು ಬದಲಾಯಿಸುತ್ತದೆ ಅಲ್ಲವೇ? ಪ್ರಾಣಿಯಾಗಿದ್ದವನು ಈಗ ಮನುಷ್ಯನಾಗಿದ್ದಾನೆ. ಅವನಿಗೆ ಈಗ ಅಮ್ಮ, ಅಕ್ಕ, ತಂಗಿ ಎಲ್ಲರ ಮೇಲೆ ಮೋಹ ಹೊರಟು ಹೋಗಿದೆ. ಕೇವಲ ದಮಯಂತಿ ಮಾತ್ರ ಚೆನ್ನಾಗಿರಬೇಕು, ಅವಳ ಜೊತೆ ಚೆನ್ನಾಗಿ ಬದುಕಬೇಕು, ಮಕ್ಕಳಾಗಬೇಕು, ಇದನ್ನೆಲ್ಲ ನೆನೆಸಿಕೊಳ್ಳುತ್ತಿರುತ್ತಾನೆ. ಮಕ್ಕಳಾಗಬೇಕು ಅಂದರೆ ಏನಾದರೂ ಮಾಡಬೇಕಲ್ಲವೇ? ಆಗ ಅವಳು ಪ್ರೆಗ್ನೆಂಟ್ ಅನ್ನುವುದು ನೆನಪಾಗುತ್ತದೆ. ನನ್ನ ಹೆಂಡತಿ ಎಷ್ಟೊಂದು ಒಳ್ಳೆಯವಳು, ಮೊದಲ ರಾತ್ರಿಗಿಂತ ಮುಂಚೆಯೇ ನನಗೆ ಮುದ್ದಾದ ಮಗುವನ್ನು ಕೊಡುತ್ತಿದ್ದಾಳೆ ಅಂತ ಅವಳ ತಲೆಗೆ ಮುತ್ತು ಕೊಡುತ್ತಾಳೆ. ಇನ್ನೂ ಕೂಡ ಅವಳು ಭಯದಿಂದ ಇದ್ದಾಳೆ. ಈಗ ಅವನು ಅವಳನ್ನು ನೋಡಿ ತುಂಬ ಖುಷಿಪಟ್ಟ. ಅವಳು ತನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡಿದ್ದಾಳೆ. ಅವಳು ಸ್ನಾನ ಮಾಡುತ್ತಾ ಇದ್ದಿದ್ದರಿಂದ ತೆಳುವಾದ ಟವಲನ್ನು, ಅದರಲ್ಲೂ ತುಂಬ ಟ್ರಾನ್ಸ್ಪರೆಂಟ್ ಆದ ಟವಲನ್ನು ತನ್ನ ದೇಹದ ಸುತ್ತ ಕಟ್ಟಿಕೊಂಡಿದ್ದಳು. ಅವಳ ದೇಹ ಅರ್ಧಂಬರ್ಧ ಕಾಣುತ್ತದೆ. ತನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡಿದ್ದರಿಂದ ಅವಳ ದೇಹದ ಬಿಸಿ ನನ್ನ ದೇಹಕ್ಕೆ ತಾಗುತ್ತಿದೆ. ಒಂದು ರೀತಿ ರೋಮಾಂಚನಕರವಾಗಿದೆ. ಇನ್ನೂ ಕೂಡ ಅವನು ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಂಡ. ಆಗ ಅವಳಿಗೆ ಅವನ ಅಪ್ಪುಗೆಯಿಂದ ಇನ್ನೂ ಬಿಸಿಯಾಯಿತು. ಇಬ್ಬರೂ ತುಂಬ ಸಮಯ ಅದೇ ರೀತಿ ಇದ್ದರು. ವಿಕ್ರಮ್ ಕೈಯಲ್ಲಿ ಇರಲು ಸಾಧ್ಯವಾಗುವುದಿಲ್ಲ. ಪದೇ ಪದೇ ಅವಳಿಗೆ ಮುತ್ತುಗಳನ್ನು ಕೊಡಲು ಶುರು ಮಾಡಿದ. ಅವಳ ಹಣೆಗೆ, ಕೆನ್ನೆಗೆ, ಬೆನ್ನಿಗೆ, ಕತ್ತಿಗೆ, ಎದೆಗಳ ಮೇಲೆ, ಅವಳ ದೇಹದ ಪ್ರತಿ ಭಾಗಕ್ಕೂ ಮುತ್ತು ಕೊಡುತ್ತಿದ್ದಾನೆ. ಅವಳು ಇನ್ನೂ ಕಣ್ಣನ್ನು ಮುಚ್ಚಿಕೊಂಡು ಇದ್ದಾಳೆ. ಆ ಸಮಯದ ಆನಂದವನ್ನು ತೆಗೆದುಕೊಳ್ಳುತ್ತಿದ್ದಾಳೆ. ವಿಕ್ರಮ್ ಜೊತೆ ಎಷ್ಟು ಇಂಟಿಮೇಟ್ ಆದರೂ ಅವಳಿಗೆ ಬೇಸರವಾಗುವುದಿಲ್ಲ. ಅವನು ನಾನು ಬೇರೆಯಲ್ಲ, ಒಂದೇ ಅಂತ ಅವಳು ಅಂದುಕೊಂಡಿದ್ದಾಳೆ. ಅವನು ಅವಳ ಕಾಲಿಗೆ ಮುತ್ತನ್ನು ಕೊಡಬೇಕಾದಾಗ ಅವಳು ತಡೆಯುತ್ತಾಳೆ. ನನ್ನ ಕಾಲನ್ನು ಮುಟ್ಟಬೇಡಿ ಅಂತ. ನೀನು ನನ್ನ ಅರ್ಧಾಂಗಿ, ನೀನು ನನ್ನ ಕಾಲನ್ನು ಮುಟ್ಟುತ್ತೀಯ, ನಾನು ಏಕೆ ಮುಟ್ಟಬಾರದು ಪ್ಲೀಸ್ ಅಂತ ಅವಳ ಪಾದವನ್ನು ಅವನ ಕೆನ್ನೆಯ ಮೇಲೆ ಇಟ್ಟುಕೊಳ್ಳುತ್ತಾನೆ. ಅವಳನ್ನು ಅಲ್ಲೇ ಇದ್ದ ಬಾತ್ರೂಮಲ್ಲಿ ಕೂರಿಸುತ್ತಾನೆ. ಅವಳ ಕಾಲಿನಿಂದ ಅವನ ಎದೆ, ಕೆನ್ನೆ ಎಲ್ಲ ಕಡೆ ಸ್ಪರ್ಶವನ್ನು ತೆಗೆದುಕೊಳ್ಳುತ್ತಾನೆ. ಇವಳಿಗೆ ಒಂದು ವಿಚಿತ್ರ ಅಂತ ಅನಿಸುತ್ತಿರುತ್ತದೆ. ನಂತರ ಇಬ್ಬರು ಒಟ್ಟಿಗೆ ಬಾತ್ ಟಬ್ಬಲ್ಲಿ ತುಂಬ ಹೊತ್ತು ರೊಮ್ಯಾಂಟಿಕ್ ಆಗಿ ಇರುತ್ತಾರೆ. ನೀರನ್ನು ಇವನಿಗೆ ಅವಳು ಎಸೆಯುವುದು, ಅವನಿಗೆ ಇವಳು ಇವನ ಮುಖದ ಮೇಲೆ ಎಸೆಯುವುದು. ಸ್ವಲ್ಪ ಹೊತ್ತು ಆಟ ಆಡುತ್ತಿರುತ್ತಾರೆ. ಒಟ್ಟಿಗೆ ಸ್ನಾನ ಮಾಡುತ್ತಾರೆ. ಅಷ್ಟೊಂದು ಸಮಯ ಅತ್ತಿದ್ದಳು ದಮಯಂತಿ. ಈಗ ಅದೆಲ್ಲ ಮರೆತು ಹೋಗಿದೆ. ಅವಳಿಗೆ ಇವನ ಜೊತೆ ಸಮಯ ಕಳೆಯುತ್ತಾ ಇರುವುದರಿಂದ ತುಂಬ ಖುಷಿಯಿಂದ ಇದ್ದಾಳೆ. ಇಬ್ಬರು ಇನ್ನೂ ಕೂಡ ಬಾತ್ ಟಬ್ಬಲ್ಲೇ ಇದ್ದಾರೆ. ಅವಳು ಅವನ ಎದೆಯ ಮೇಲೆ ಮಲಗಿದ್ದಾಳೆ. ಅವನು ತನ್ನ 2 ಕೈಗಳಿಂದ ಅವಳನ್ನು ಗಟ್ಟಿಯಾಗಿ ಬಳಸಿ ಹಿಡಿದುಕೊಂಡಿದ್ದಾನೆ. ಈ ಸಮಯ ತುಂಬ ಅದ್ಭುತವಾದದ್ದು. ಈ ಸಮಯ ಇದೇ ರೀತಿ ನಿಂತು ಹೋಗಲಿ, ಇವಳು ಸಂಪೂರ್ಣ ಬದುಕನ್ನು ನನ್ನ ಹೃದಯದ ಹತ್ತಿರವೇ ಕಳೆಯಲಿ ಅಂತ ಅವನು ಪದೇ ಪದೇ ತನಗೆ ತಾನು ಅಂದುಕೊಳ್ಳುತ್ತಾನೆ. ಅವಳು ಎಲ್ಲಿ ತನ್ನ ಮನಸ್ಸನ್ನು ಬದಲಾಯಿಸಿ ಬಿಡುತ್ತಾಳೆ ಅಂತ ಸ್ವಲ್ಪ ಕೂಡ ಇವನು ಅಲುಗಾಡುವುದಿಲ್ಲ. ಅವಳು ಈಗ ಹೇಗೆ ಇದ್ದಾಳೆ ಅದೇ ರೀತಿ ಇನ್ನೂ ತುಂಬ ಸಮಯ ಇರಲಿ ಅಂತ. ಆದರೆ ಇವನಿಗೆ ನೀರಿನಲ್ಲಿ ತುಂಬ ಸಮಯ ಇದ್ದರೆ ಆಗುವುದಿಲ್ಲ. ಕೋಲ್ಡ್ ಆಗುತ್ತದೆ. ಆಕ್ಷಿ ಮಾಡಲು ಶುರು ಮಾಡುತ್ತಾನೆ. ಆಗ ಅವಳಿಗೆ ತಾನು ಎಲ್ಲಿ ಇದ್ದೇನೆ ಅನ್ನುವುದು ನೆನಪಾಗುತ್ತದೆ. ತನ್ನ ಅವತಾರವನ್ನು ಒಂದು ಬಾರಿ ನೋಡಿಕೊಳ್ಳುತ್ತಾಳೆ.
ತಾನು ನೀರಿನಲ್ಲಿ ಇದ್ದಿದ್ದರಿಂದ ಟ್ರಾನ್ಸ್ಪರೆಂಟ್ ಆಗಿದ್ದ ಆ ಟವಲ್ ಅಂಟಿಕೊಂಡಿತ್ತು. ಇದರಿಂದ ದೇಹದ ಎಲ್ಲ ಭಾಗ ಬಹಳ ನೀಟಾಗಿ ಕಾಣುತ್ತಿದೆ. ಅವಳಿಗೆ ಸ್ವಲ್ಪ ನಾಚಿಕೆ ಆಯಿತು. ತನ್ನ ಮುಖವನ್ನು ಮುಚ್ಚಿಕೊಂಡಳು ಕೈಯಿಂದ. ಆಗ ಅವನು ಇನ್ನೂ ಗಟ್ಟಿಯಾಗಿ ಹಿಡಿದುಕೊಂಡ ಅವಳನ್ನು. ನಾಚಿಕೆ? ನನ್ನ ಜೊತೆ? ನಾನು ನಿನ್ನ ಗಂಡ ಅಲ್ಲವೇ? ನಿನಗೆ ತಾಳಿ ಕಟ್ಟಿದ್ದೇನೆ ಅಂತ ಆ ತಾಳಿಯನ್ನು ಹಿಡಿದುಕೊಂಡ. ಈ ಪವಿತ್ರವಾದ ತಾಳಿ ನಮ್ಮಿಬ್ಬರ ಸಂಬಂಧವನ್ನು ಗಟ್ಟಿ ಮಾಡಿತು. ನೀನು ನನ್ನವಳು, ನನಗೆ ಮಾತ್ರ ಸ್ವಂತ ಅಂತ ಅವಳ ಹಣೆಯ ಮೇಲೆ ಮುತ್ತನ್ನು ಕೊಟ್ಟ. ಆಗಲೂ ಕೂಡ ಅವಳು ಕಣ್ಣನ್ನು ತೆಗೆಯಲಿಲ್ಲ. ತನ್ನ 2 ಕೈಗಳಿಂದ ಮುಚ್ಚಿಕೊಂಡಿದ್ದಾಳೆ. ಆಗ ಅವನು ಅವಳ ಸೊಂಟವನ್ನು ಗೆಲ್ಲಲು ಶುರು ಮಾಡಿದ. ಕಚಗುಳಿ ಇಡಲು ಇಬ್ಬರು ಪರಸ್ಪರ ಕಚಗುಳಿ ಇಟ್ಟುಕೊಂಡು ಜೋರಾಗಿ ನಗುತ್ತಿದ್ದರು. ಇದೇ ಮೊದಲ ಬಾರಿ ಅವರಿಬ್ಬರು ಅಷ್ಟೊಂದು ನಗುತ್ತಿರುವುದು. ರೂಮಿನಿಂದ ಹೊರಗೆ ಬರುತ್ತಿತ್ತು ಅವರ ನಗು. ಗಿರಿ ತನಗೆ ಏನೋ ಬೇಕು ಅಂತ ಕಿಚನ್ಗೆ ಹೋಗಿದ್ದ. ಅವರಿಬ್ಬರ ರೂಮ್ ಕಿಚನ್ ಪಕ್ಕವೇ ಇತ್ತು. ಅವರಿಬ್ಬರ ನಗುವನ್ನು ಕೇಳಿ ಅವನ ಮುಖದಲ್ಲೂ ನಗು ಬಂತು. ಕೊನೆಗೂ ಹುಡುಗ ಪ್ಯಾಚಪ್ ಮಾಡಿಕೊಂಡಿದ್ದಾನೆ. ಅವಳನ್ನು ಅಷ್ಟೊಂದು ನಗಿಸುತ್ತಿದ್ದಾನೆ. ನಮ್ಮ ವಿಕ್ರಮ್ ಯಾವಾಗ ಈ ರೀತಿಯಾದ? ಯಾವಾಗಲೂ ಮುಖವನ್ನು ಸಿಂಡರಿಸಿಕೊಂಡು ಇರುತ್ತಿದ್ದ. ಹುಡುಗಿಯನ್ನು ಜೋರಾಗಿ ನಗುವಂತೆ ಮಾಡಿದ್ದಾನೆ. ಅದರಲ್ಲೂ ಅವಳ ನಗು ರೂಮಿನಿಂದ ಹೊರಗಡೆ ಬರುತ್ತಿದೆ. ಇವನು ಇವಳನ್ನು ಬಿಡುವ ಮಾತೇ ಇಲ್ಲವೇನೋ. ಇದೇ ಮೊದಲ ಬಾರಿ ಪ್ರೀತಿಯನ್ನು ನೋಡುತ್ತಿರುವುದು. ಅವಳನ್ನು ಸಂಪೂರ್ಣವಾಗಿ ನಂಬಿದ್ದಾನೆ. ಅವಳಿಗಾಗಿ ಬದುಕಲು, ಪ್ರೀತಿಸಲು ಆರಂಭಿಸಿದ್ದಾನೆ. ಅವನು ಮತ್ತೆ ಹೇಗೆ ಬಿಡುತ್ತಾನೆ ಅವಳನ್ನು? ಆಗ ಅಲ್ಲಿದ್ದ ಕುಕ್ಕೆ ಗೊತ್ತು, ಗಿರಿ ವಿಕ್ರಮ್ನ ಆಪ್ತ ಗೆಳೆಯ ಅಂತ. ಸರ್, ಬೆಳಿಗ್ಗೆ ಅವಲಕ್ಕಿ ಮಾಡಿಸಿ ತೆಗೆದುಕೊಂಡು ಹೋದರು ಸರ್. ಅಷ್ಟೇ, ಹೊರಗೆ ಬಂದೇ ಇಲ್ಲ. ಅವರಿಗೆ ಏನು ಅಡಿಗೆ ಮಾಡಬೇಕು? ಊಟದ ಸಮಯ ಆಗುತ್ತಿದೆ. ಮೇಡಮ್ ಬೇರೆ ಪ್ರೆಗ್ನೆಂಟ್ ಅಂತ ಹೇಳಿದ್ದರು ಸರ್. ಮತ್ತು ಮೇಡಮ್ ಅವರಿಗೆ ಏನು ಇಷ್ಟ ಕೇಳಿ ಹೇಳಲು ಆಗುತ್ತಿದೆಯಾ ಅಂತ ರಿಕ್ವೆಸ್ಟ್ ಮ್ಯಾನರಲ್ಲಿ ಹೇಳಿದ. ಹಾಗಾಗಿ ಫೋನ್ ಮಾಡಲು ತೆಗೆದುಕೊಂಡ. ನಂಬರನ್ನು ಡಯಲ್ ಮಾಡಿದ. ಆದರೆ ಕಾಲ್ ಮಾಡಲು ಆಗಲಿಲ್ಲ. ಏಕೆಂದರೆ ಪಾಪ ವಿಕ್ರಮ್ ದಮಯಂತಿ ಇಬ್ಬರು ಸುಂದರವಾದ ಸಮಯವನ್ನು ಕಳೆಯುತ್ತಿರಬಹುದು. ಈಗ ಹೇಗೆ ಡಿಸ್ಟರ್ಬ್ ಮಾಡುವುದು? ಅವರಿಬ್ಬರಿಗೂ ರೋಟಿ ಮತ್ತು ಪನ್ನೀರ್ ಕರಿ ಮಾಡು. ದಮಯಂತಿಗೆ ಅದು ತುಂಬ ಇಷ್ಟ. ಅದರ ಜೊತೆ ಕಿತ್ತಳೆ ಹಣ್ಣಿನ ಜ್ಯೂಸ್ ಸ್ವಲ್ಪ. ಎಲ್ಲ ಹಣ್ಣುಗಳನ್ನು ಹಾಕಿ ಫ್ರೂಟ್ ಸಲಾಡ್ ರೆಡಿ ಮಾಡಿ ಇಡು. ನಾನು ಹೇಳಿದಾಗ ಅವರಿಗೆ ನೀನು ತೆಗೆದುಕೊಂಡು ಹೋಗು ಅಂತ ಹೇಳಿ ಹೋದ. ಗಿರಿ ಖುಷಿಯಲ್ಲಿ ಇದ್ದಾನೆ. ಈಗ ನಿಜವಾದ ವಿಲನ್ ವಿಕ್ಕಿ. ಅವನನ್ನು ಸದ್ಯಕ್ಕೆ ಇಲ್ಲಿ ಬರಬಾರದು. ಆ ರೀತಿ ಮಾಡಬೇಕು. ಅಷ್ಟರಲ್ಲಿ ಇವರಿಬ್ಬರು ನೀಟಾಗಿ ಪ್ಯಾಚಪ್ ಮಾಡಿಕೊಳ್ಳುತ್ತಾರೆ. ದಮಯಂತಿ ನಾನು ವಿಕ್ರಮ್ನನ್ನು ಬಿಟ್ಟು ಬರುವುದೇ ಇಲ್ಲ ಅಂದರೆ ಅವನು ಏನು ಮಾಡಲು ಕೂಡ ಸಾಧ್ಯವಿಲ್ಲ. ಅದರಲ್ಲೂ ಕುಡಿದ ಮತ್ತಿನಲ್ಲಿ ಇಬ್ಬರು ಸೇರಿದ್ದಾರೆ ಅಂದರೆ ಕೋರ್ಟಲ್ಲೂ ಕೂಡ ಅದು ನಿಲ್ಲುವುದಿಲ್ಲ. ಅವಳಿಗೆ ತಿಳಿಯದಂತೆ ಅವಳನ್ನು ಬಳಸಿಕೊಂಡಿದ್ದಾರೆ. ಅದು ಕೂಡ ಅಪರಾಧವಾಗುತ್ತದೆ. ಮಗು ಯಾರಾದರೇನು, ಮಕ್ಕಳೆಲ್ಲ ದೇವರೇ ಅಂತ ಗಿರಿ ಅಂದುಕೊಂಡ. ಒಂದು ಸಮಯದಲ್ಲಿ ಇವನಿಗೂ ಕೂಡ ಯಾರೂ ಇರಲಿಲ್ಲ. ಬೀದಿಯಲ್ಲಿ ಬಿದ್ದ ಮಗು ಇವನು. ಆದರೆ ವಿಕ್ರಮ್ನ ಅಪ್ಪ ಇವನನ್ನು ಕರೆದುಕೊಂಡು ಬಂದು ಮಗನ ರೀತಿ ಸಾಕಿದ. ಇದನ್ನು ಅವನ ಹೆಂಡತಿ ಸಹಿಸಲಿಲ್ಲ. ಕೊನೆಗೆ ಎಲ್ಲಿ ಆಸ್ತಿಯಲ್ಲಿ ಪಾಲನ್ನು ಕೊಡಬೇಕು. ಇವನನ್ನು ಸಾಕಿದರೆ ಅಂತ ಹಾಸ್ಟೆಲ್ಗೆ ಹಾಕಿಬಿಟ್ಟರು. ಮೊದಲು ಸೂರ್ಯ ಸರ್ ಒಪ್ಪಲಿಲ್ಲ. ಪಾಪ ನಮ್ಮನ್ನೇ ನಂಬಿಕೊಂಡು ಬಂದಿದ್ದಾನೆ. ನಮ್ಮ ಮನೆ ಇಷ್ಟು ದೊಡ್ಡದು, ಇಷ್ಟೊಂದು ಕೆಲಸದವರು ಇದ್ದಾರೆ. ಅವನು ಒಬ್ಬನು ಇದ್ದರೆ ಏನು ಭಾರವಾಗುವುದಿಲ್ಲ. ಅಂದರೆ ಆ ಮಹಾತಾಯಿ ಒಪ್ಪಲಿಲ್ಲ. ಇಂದು ಅಲ್ಲದಿದ್ದರೂ ನಾಳೆ ಇವನು ತೊಂದರೆ ಅಂತ. ಆ ಸಮಯದಲ್ಲಿ ಅವನು ಮತ್ತು ವಿಕ್ರಮ್ ತುಂಬ ಕ್ಲೋಸ್ ಆಗಿದ್ದು. ವಿಕ್ರಮ್ ಅವರ ಅಪ್ಪನ ರೀತಿ ತುಂಬ ದಯಾಳು. ಉಳಿದ ಇಬ್ಬರು ಅವರ ಅಮ್ಮನ ರೀತಿ. ಅವರು ಜನಗಳನ್ನು ಸೇರುವುದಿಲ್ಲ. ಅದರಲ್ಲೂ ಬಡವರು, ಕೆಲಸದವರು ಅಂದರೆ ಇಷ್ಟಪಡುವುದಿಲ್ಲ. ಆ ರೀತಿಯ ಜನರು. ಆದರೂ ಕೂಡ ನನಗೆ ಊಟ, ಬಟ್ಟೆ ಆ ಮನೆಯಿಂದ ಸಿಕ್ಕಿತು.
ಒಂದು ಒಳ್ಳೆಯ ವಿದ್ಯಾಭ್ಯಾಸ ಕೊಡಿಸಿದರು. ಮೊದಮೊದಲು ಹಾಸ್ಟೆಲ್ನಿಂದ ಮನೆಗೆ ಬಂದಾಗ ವಿಕ್ರಮಮ್ಮ ತುಂಬ ಬೇಸರ ಮಾಡಿಕೊಳ್ಳುತ್ತಿದ್ದರು. ದಿನಗಳು ಕಳೆದಂತೆ ನಾನು ಅವರಿಗೆ ಭರವಸೆ ನೀಡಿದೆ. ನನ್ನ ವಿದ್ಯಾಭ್ಯಾಸ ಮುಗಿಯುವವರೆಗೂ ಮಾತ್ರ ಇಲ್ಲಿಗೆ ಬಂದು ಹೋಗುವುದು. ಆನಂತರ ನಾನು ಯಾವುದಾದರೂ ಒಂದು ದೂರದ ಊರಿನಲ್ಲಿ ನನ್ನ ಅನ್ನವನ್ನು ನಾನು ಕಂಡುಕೊಳ್ಳುತ್ತೇನೆ. ದಯವಿಟ್ಟು ಬಡವ ಬದುಕಲು ಬಿಟ್ಟುಬಿಡಿ. ನಿಮ್ಮ ಆಸ್ತಿಗೆ ನಾನೆಂದೂ ಬರುವುದಿಲ್ಲ ಅಂತ ಕೇಳಿಕೊಳ್ಳಲು ಶುರು ಮಾಡಿದೆ. ಆಗ ಅವರ ಅಮ್ಮ ಸುಮ್ಮನಾದರು. ಅದೇ ರೀತಿ ನನ್ನ ವಿದ್ಯಾಭ್ಯಾಸ ಮುಗಿದ ನಂತರ ನಾನು ಮೈಸೂರಿಗೆ ಹೋಗಲು ರೆಡಿಯಾದೆ. ಅಲ್ಲಿ ನನಗೆ ಕೆಲಸ ಸಿಕ್ಕಿತ್ತು. ಆದರೆ ವಿಕ್ರಮ್ ಮತ್ತು ಸೂರ್ಯ ಅವರು ನನ್ನನ್ನು ಬಿಟ್ಟಿಲ್ಲ. ನೀನು ಹೋದರೆ ನಮಗೆ ತುಂಬ ಕಷ್ಟವಾಗುತ್ತದೆ. ನೀನು ನಮ್ಮ ಬದುಕಿನ ಮನೆಯ ಒಂದು ಭಾಗ. ಅಮ್ಮ ಅವರು ಬೇಸರ ಮಾಡಿಕೊಳ್ಳುತ್ತಾರೆ ಅಂತ ಹೇಳಿದಾಗ, ಬೆಂಗಳೂರಿನಲ್ಲಿ ನಮಗೆ ತುಂಬ ಫ್ಲ್ಯಾಟ್ಗಳಿವೆ. ನೀನು ಯಾವುದಾದರೂ ಒಂದು ಮನೆಯಲ್ಲಿ ಉಳಿದುಕೊಂಡು ಬಿಡು. ನನ್ನ ಕಂಪನಿಗೆ ಕೆಲಸ ಮಾಡಿಕೊಂಡು ಇರು. ಬೇರೆ ಕಡೆ ಕೆಲಸ ಮಾಡುವ ಬದಲು ಎಲ್ಲರಿಗೂ ಕೊಡುವಷ್ಟೇ ನಿನಗೂ ಕೂಡ ಸಂಬಳ ಕೊಡುವುದು ಅಂತ ಹೇಳಿದರು. ನನಗೂ ಕೂಡ ಅವರಿಬ್ಬರನ್ನು ಬಿಟ್ಟು ಹೋಗಲು ಇಷ್ಟವಿರಲಿಲ್ಲ. ನನ್ನವರು ಅಂತ ಯಾರೂ ಇಲ್ಲದ ಸಮಯದಲ್ಲಿ ನನ್ನವರಾದವರು. ಅಮ್ಮ ಹೇಳುವುದರಲ್ಲಿ ತಪ್ಪೇನಿದೆ? ನನಗೆ ಅವರ ಮೇಲೆ ಬೇಸರವಿಲ್ಲ ಅಂತ ಹೇಳಿದೆ. ಹಾಗಾದರೆ ಇಲ್ಲೇ ಇದ್ದು ಬಿಡು ಅಂತ ವಿಕ್ರಮ್ ಅಳಲು ಶುರು ಮಾಡಿದ. ಈಗ ಗಿರಿಯ ಮುಖದಲ್ಲಿ ನಗು ಬಂತು. ಅಂದು ಅಳುತ್ತಿದ್ದ ವಿಕ್ರಮ್ ಇಂದು ದಮಯಂತಿ ತನ್ನನ್ನು ಬಿಟ್ಟು ಹೊರಟು ಹೋಗುತ್ತಾಳೆ ಅಂತ ಅಳುತ್ತಿದ್ದ.